ಜೋರ ಚಪ್ಪಾಳೆ ಮಾಡಬೇಕು, ಜೋರ ಚಪ್ಪಾಳೆ ಹೊಡೆದು ನಿಮ್ಮ ಚಪ್ಪಾಳೆನೇ ಈ ವೇದಿಕೆಗೆ ಬೂಸ್ಟ್. ಎಲ್ರಿ ನಮ್ಮ ಕಳಸಮ್ಮ ಅವ್ರು ಬರಬೇಕು ಮೇನ್ ಕಾರ್ಯಕ್ರಮ. ಪುಷ್ಪಾರ್ಚನೆ ನಡೀತಾ ಇದೆ. ಜ್ಯೋತಿ ಬೆಳಗಿದ ನಂತರ ಅಂಬೇಡ್ಕರ್ ಪ್ರತಿಮೆ ಫೋಟೋಗೆ ಪುಷ್ಪಾರ್ಚನೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅವರಿಗೆ ಥ್ಯಾಂಕ್ ಯು. ಜಾರಿ ಆದರೆ 15ರಿಂದ 17% ಆಗಿದೆ. ST ಅವರಿಗೆ 3ರಿಂದ 7% ಆಗಿದೆ. ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ವರದಿಯನ್ನು ಜಾರಿಯಾದರೆ ನಾವು ಸುಮ್ಮನೆ ಜಾರಿ ಆಗಲ್ಲ. ನಾವು ನಮ್ಮ ಜಾತಿಯನ್ನು ಹೇಳ್ಕೊಂಡಾಗ ಮಾತ್ರ ನಮಗೆ ಸಿಗುವಂಥ ಎಲ್ಲ ಮೀಸಲಾತಿ, ಯಾವುದೇ ಒಂದು ನೌಕರಿ ಇರ್ಬೋದು, ಚುನಾವಣೆ ಇರ್ಬೋದು, ಯಾವುದೇ ಲೋಕಸಭಾ ಚುನಾವಣೆಗಳಿರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತಿ, MLA ಚುನಾವಣೆಗಳಲ್ಲಿ ನಮಗೆ ಎಲ್ಲ ಒಂದು ಮೀಸಲಾತಿ ಸರಿಯಾಗಿ ಹಂಚಿಕೆ ಆಗುತ್ತೆ ಅನ್ನೋ ಒಂದು ಮುಖೇನ ನಾವು ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತೀವಿ. ಈ ದಿನೋತ್ಸವ ಆಚರಣೆಯಲ್ಲಿ ನಾವು ಜನಗಳಿಗೆ ಮನವರಿಕೆ ಮಾಡ್ತಿದ್ದೀವಿ. ಏನಪ್ಪ ಮನವರಿಕೆ ಮಾಡ್ತೀವಿ? ನೀವು ನಿಮ್ಮ ಜಾತಿನ ಎಲ್ಲೂ ಕಿಂಚಿತ್ತು ನೀವು ಯೋಚನೆ ಮಾಡ್ತೀವಿ, ನಿಮ್ಮ ಜಾತಿನ ನೀವು ಹೇಳ್ತೀವಿ. ನಾವು ನಮ್ಮ ಜಾತಿ ಹೇಳ್ಕೊಂಡ್ರೆ ನಮಗೆ ಅಸಹ್ಯ ಆಗುತ್ತೆ ಅನ್ನೋದು. ನೀವು ನಿಮ್ಮ ಜಾತಿ ಹೇಳ್ಕೊಂಡ್ರೆ ಮಾತ್ರ ನಿಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಒಂದು ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ನಾವು ನಮ್ಮ ಜಾತಿ ಹೇಳ್ಕೊಂಡಲ್ಲಿ ನಾವು ಇಲ್ಲಿ ಆದಿ ಕರ್ನಾಟಕ, ಛಲವಾದಿ, ವಲಯ ಅಂತ ಎಷ್ಟು ಬೇಕಷ್ಟು ಹೇಳಿಕೆ ಹೋಗ್ತಾದ್ರೆ ನಮಗೆ ಜನಸಂಖ್ಯೆ ಕಮ್ಮಿ ಆಯ್ತಾ ಹೋಗುತ್ತೆ, ನಮಗೆ ಸಿಗೋಂಥ ಮೀಸಲಾತಿ ಕಮ್ಮಿ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾವು ಶ್ರೀಧರ್ ಕಳವಿರವರಿಗೆ ರಾಜ್ಯ ಪ್ರಶಸ್ತಿ, ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಅವರಿಗೆ ಈ ಮುಖೇನ ನಾವು ಸನ್ಮಾನ ಸಮಾರಂಭವನ್ನು ಇಟ್ಟಿದ್ದೀವಿ. ಅದಕ್ಕೋಸ್ಕರ ಅವ್ರನ್ನ ಕರೆದು ಅವರು 52 ವರ್ಷ ಈ ರಾಜ್ಯ ದೂರಾಕಿ ಜನಾಂಗದ ಪರ ಹೋರಾಟ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೆದಿದ್ದಾರೆ. ನಮ್ಮನ್ನು ಸಹ ಅವ್ರ ಜೊತೆ ಕರ್ಕೊಂಡೋಗಿ ಎಲ್ಲ ಕಡೆ ಟೂರ್ ಬಾಬಾ ಸಾಹೇಬ್ರವರ ಮಾರ್ಗದಲ್ಲಿ ನಡೆಸಿದ್ದಾರೆ. ಅದರಿಂದ ಅವರ ಮಾರ್ಗದಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡ್ತಾ ಅವಕಾಶ ಜೈ ಭೀಮ್, ಜೈ ಭಾರತ್.